ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾನು ನಿಮಗೆ ಹೇಳಿರುವುದು ಕರ್ನಾಟಕದ ಇತಿಹಾಸದಲ್ಲಿ ಅಜರಾಮರವಾದ ಶೂರನ ಕತೆ, ನಮ್ಮ ಜನರ ಹೃದಯಗಳಲ್ಲಿ ಸದಾ ಬದುಕಿರುವ ಯೋಧ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕತೆ. ಅವರು ಕೇವಲ ಸೈನಿಕರಲ್ಲ, ಅವರು ಧೈರ್ಯ, ನಿಷ್ಠೆ ಮತ್ತು ದೇಶ ಪ್ರೇಮದ ಜೀವಂತ ಪ್ರತಿಮೆ. ಇಂಗ್ಲಿಷರ ಆಳ್ವಿಕೆಗೆ ತಲೆಭಾಗದ ನಮ್ಮ ಜೀವ ತ್ಯಾಗ ಮಾಡಿದ ಶೂರ ವೀರ. ಬನ್ನಿ ಕೇಳೋಣ ಕಿತ್ತೂರಿನ ಮಣ್ಣಿನಲ್ಲಿ ಹುಟ್ಟಿದ ಶೂರ ಸಿಂಹನ ಕತೆ. ಕ್ರಿಸ್ತಶಕ 1798ರಲ್ಲಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಒಂದು ಶೂರ ಶಿಶು ಜನ್ಮ ತಾಳಿತು. ಅದು ಸಾಮಾನ್ಯ ಮಗುವಲ್ಲ. ಆ ಮಗುವಿನ ಕಣ್ಣಿನಲ್ಲಿದ್ದ ಕಿರಣವೇ ಒಂದು ದಿನ ಇಂಗ್ಲಿಷರ ಕತ್ತಲೆಯನ್ನು ಹಾಳು ಮಾಡಿತ್ತು. ಅವನ ಹೆಸರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ರೈತ ಕುಟುಂಬದಲ್ಲಿ ಜನಿಸಿದ ಈ ಬಾಲಕ ಕುರುಬ ಸಮುದಾಯದವನಾಗಿದ್ದ. ಬಾಲ್ಯದಿಂದಲೇ ಧೈರ್ಯ ಮತ್ತು ಸತ್ಯನಿಷ್ಠೆಯ ಅವನ ನಡೆಯಲ್ಲಿ ನೆಲೆಗೊಂಡಿತ್ತು. ಕಳ್ಳತನ, ಸುಳ್ಳು, ಅನ್ಯಾಯ ಇವುಗಳನ್ನು ಅವನು ಸಹಿಸಲಾರನಾಗಿದ್ದ. ರಾಯಣ್ಣ ಚಿಕ್ಕಂದಿನಿಂದಲೇ ತನ್ನ ಹಳ್ಳಿಯ ಜನರ ಕಷ್ಟವನ್ನು, ಇಂಗ್ಲಿಷರ ಅನ್ಯಾಯವನ್ನು ನೋಡಿ ನೋವುಪಟ್ಟ. ನಮ್ಮ ಮಣ್ಣಿಗೆ ನ್ಯಾಯ ಸಿಗಬೇಕು, ನಮ್ಮ ಜನ ಸ್ವತಂತ್ರರಾಗಬೇಕು ಎಂಬ ಕನಸು ಅವನ ಹೃದಯದಲ್ಲಿ ಮೊಳಕೆಯೊಡೆದಿತ್ತು. ವಯಸ್ಸು ಹೆಚ್ಚಾಗುತ್ತಿದ್ದಂತೆ ಧೈರ್ಯವೂ ಹೆಚ್ಚಾಯಿತು. ಅವನ ಕಣ್ಣುಗಳಲ್ಲಿ ಹೋರಾಟದ ಹೊಳಪು ಕಾಣಿಸುತ್ತಿತ್ತು. ಬಳಿಕ ಅವನು ಕಿತ್ತೂರು ರಾಣಿ ಚೆನ್ನಮ್ಮನ ಸೇನೆಯಲ್ಲಿ ಸೇರ್ಪಡೆಯಾದನು. ರಾಣಿಯ ನಿಷ್ಠೆ, ಧೈರ್ಯ ಮತ್ತು ನ್ಯಾಯಪ್ರಿಯತೆ ರಾಯಣ್ಣನ ಮನಸ್ಸಿನಲ್ಲಿ ಅಚ್ಚಳಿಯದ ಗುರುತು ಬಿಟ್ಟವು. ರಾಯಣ್ಣ ತಾನು ಕೇವಲ ಯೋಧನಲ್ಲ, ಜನರ ಪರ ಹೋರಾಡುವ ಶಕ್ತಿ ಎಂದು ಅರಿತುಕೊಂಡನು. ಈ ರೀತಿ ಒಂದು ಶೂರನ ಕಥೆಯ ಮೊದಲ ಅಧ್ಯಾಯ ಪ್ರಾರಂಭವಾಯಿತು. ಕ್ರಿಸ್ತಶಕ 1824ರಲ್ಲಿ ರಾಣಿ ಚೆನ್ನಮ್ಮ ಇಂಗ್ಲಿಷರ ವಿರುದ್ಧ ಬಂಡೆತ್ತಿದರು. ಆದರೆ ರಾಣಿ ಬಂಧಿತರಾದ ಮೇಲೆ ಅನೇಕರು ಭಯಗೊಂಡರು. ಹೋರಾಟವೂ ನಿಂತಿತು. ಆದರೆ ಒಬ್ಬನೇ ವ್ಯಕ್ತಿ ಹಿಂಜರಿರಲಿಲ್ಲ. ಅದೇ ಸಂಗೊಳ್ಳಿ ರಾಯಣ್ಣ. ಅವರು ಪ್ರಮಾಣ ಮಾಡಿದರು, ನನ್ನ ಜೀವ ಇರುವಾಗ ಇಂಗ್ಲಿಷರು ಈ ನೆಲದಲ್ಲಿ ಶಾಂತಿಯಿಂದ ಆಳಲು ಬಿಡುವುದಿಲ್ಲ ಎಂದು. ಅವರು ತಮ್ಮ ಸುತ್ತಮುತ್ತಲಿನ ರೈತರು, ಯುವಕರು, ಕುರುಬರು ಹಾಗೂ ಎಲ್ಲರನ್ನು ಸೇರಿಕೊಂಡು ಸಣ್ಣ ಸೇನೆ ರಚಿಸಿದರು. ಆ ಸೇನೆಯೊಂದಿಗೆ ಅವರು ಇಂಗ್ಲಿಷರ ಕಚೇರಿಗಳ ಮೇಲೆ ದಾಳಿ ಮಾಡಿ, ಸರ್ಕಾರದ ದಾಖಲೆಗಳ ನಾಶ ಮಾಡಿ ಮತ್ತು ಗ್ರಾಮಸ್ಥರ ರಕ್ಷಣೆಯ ಕೆಲಸ ಪ್ರಾರಂಭಿಸಿದರು. ನಿಧಾನವಾಗಿ ಅವರ ಹೆಸರು ಎಲ್ಲೆಡೆ ಎಬ್ಬಿತು, ಕಿತ್ತೂರಿನ ಹುಲಿ ಸಂಗೊಳ್ಳಿ ರಾಯಣ್ಣ ಎಂದು. ಆದರೆ ರಾಯಣ್ಣನ ಬಳಿ ದೊಡ್ಡ ಸೇನೆ ಇರಲಿಲ್ಲ, ದೊಡ್ಡ ಆಯುಧಗಳೂ ಇರಲಿಲ್ಲ. ಆದರೆ ಇದ್ದಿದ್ದು ಮಾತ್ರ ಬುದ್ಧಿ, ಧೈರ್ಯ ಮತ್ತು ಜನರ ಪ್ರೀತಿ. ಅವರು ಗುರುಲ್ಲಾ ಯುದ್ಧ ತಂತ್ರವನ್ನು ಬಳಸಿದರು. ಅಚಾನಕ್ ದಾಳಿ ಮಾಡಿ ಕಾಡುಗಳಲ್ಲಿ ಅಡಗಿ ಹೋಗುವುದು. ಅವರು ಇಂಗ್ಲಿಷರ ಖಜಾನೆ ಕಬಳಿಸಿ ಆ ಹಣವನ್ನು ಬಡ ಜನರಿಗೆ ಹಂಚಿದರು. ಇಂಗ್ಲಿಷರ ಅಧಿಕಾರಿಗಳು ಅವರ ಹೆಸರನ್ನೇ ಕೇಳಿ ಬೆಚ್ಚಿ ಬೀಳುತ್ತಿದ್ದರು. ಆದರೆ ರಾಯಣ್ಣನ ಒಬ್ಬ ಆಪ್ತನು ಇಂಗ್ಲಿಷರಿಂದ ಹಣ ಮತ್ತು ಭಯದ ಒತ್ತಡಕ್ಕೆ ಒಳಗಾಗಿ ರಾಯಣ್ಣನ ಅಡುಗು ತಾಣವನ್ನು ಬಿಟ್ಟುಕೊಟ್ಟ. ಇಂಗ್ಲಿಷರು ಸೈನ್ಯ ಕಳುಹಿಸಿ ರಾಯಣ್ಣ ಮತ್ತು ಅವರ ಸೇನೆಯನ್ನು ಸುತ್ತುವರಿದರು. ಕೊನೆಯವರೆಗೂ ರಾಯಣ್ಣ ಧೈರ್ಯದಿಂದ ಹೋರಾಡಿದರು. ಆದರೆ ಕೊನೆಗೆ ಬಂಧಿತರಾದರು. ಕ್ರಿಸ್ತಶಕ 1830ರಲ್ಲಿ ಅವರು ಬಂಧಿತರಾದ ನಂದಗಡಕ್ಕೆ ಕರೆದೊಯ್ಯಲ್ಪಟ್ಟರು. ಅವರಿಗೆ ಕಠಿಣ ಹಿಂಸೆ ಕೊಟ್ಟರೂ ರಾಯಣ್ಣ ತಲೆಬಾಗಲಿಲ್ಲ. ಅವರು ಹೆಮ್ಮೆಯಿಂದ ಹೇಳಿದರು, ನನ್ನ ದೇಹವನ್ನು ಬಂಧಿಸಬಹುದು, ಆದರೆ ನನ್ನ ಆತ್ಮವನ್ನು ಯಾರೂ ಬಂಧಿಸಲು ಸಾಧ್ಯವಿಲ್ಲ. ಇಂಗ್ಲಿಷರು ಅವರನ್ನು ಜನರ ಮುಂದೆ 1831ರಲ್ಲಿ ನಂದಗಡದ ಬಣಂತ ಮರದಡಿಯಲ್ಲಿ ನೇಣು ಹಾಕಿದರು. ಇಂದಿಗೂ ಆ ಮರ ನಿಂತಿದೆ, ರಾಯಣ್ಣನ ತ್ಯಾಗದ ಸಾಕ್ಷಿಯಾಗಿದೆ. ಅವರ ಸಾವಿನ ಸುದ್ದಿ ಹಬ್ಬಿದಾಗ ಕಿತ್ತೂರಿನ ಜನರ ಕಣ್ಣಿನಲ್ಲಿ ಗೌರವ ಸಲ್ಲಿಸಿದರು. ರಾಯಣ್ಣನ ದೇಹ ಸತ್ತರೂ ಅವರ ಆತ್ಮ ಮಣ್ಣಿನೊಳಗೆ ಜೀವಂತವಾಗಿದೆ. ಅವರ ಕತೆ ಹಾಡುಗಳಲ್ಲಿ, ಜನಪದಗಳಲ್ಲಿ, ಕಾವ್ಯಗಳಲ್ಲಿ ಜೀವಂತವಾಯಿತು. ಇಂದಿಗೂ ಕರ್ನಾಟಕದ ಪ್ರತಿಯೊಂದು ಹೃದಯದಲ್ಲಿ ಅವರು ಜೀವಂತವಾಗಿದ್ದಾರೆ. ರಾಣಿ ಚೆನ್ನಮ್ಮ, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್ ಅವರ ಸರಣಿಯಲ್ಲಿ ಅತಿ ದೊಡ್ಡ ಹೆಸರಾಗಿದೆ.